ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕಿಂತ ಮುಂಚೆನೇ ಕಾರನ್ನು ಶಿಫ್ಟ್ ಮಾಡಿಬಿಡ್ತಾರೆ. ಪೊಲೀಸರು ಇನ್ನೂ ಸ್ಥಳ ಮಹಜರು ಮಾಡೇ ಇಲ್ಲ, ಆಗಲೇ ಕಾರ್ ಶಿಫ್ಟ್ ಆಗ್ಬಿಟ್ಟಿದೆ. ಇನೋವಾ ಕಾರು ಶೋರೂಮ್ಗೆ ಹೆಬ್ಬಾಳ್ಕರ್ ಕಾರ್ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಪಘಾತ ನಡೆದ ಸ್ಥಳದಿಂದ ಕಾರ್ ಶೋರೂಮ್ಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಆದರೆ ಪೊಲೀಸರು ಇನ್ನೂ ಕೂಡ ಪಂಚನಾಮೆ ಮಾಡಿಲ್ಲ, ಮಹಜರ್ ಮಾಡಿಲ್ಲ. ಹೇಗಾಯಿತು ಆಕ್ಸಿಡೆಂಟ್, ಯಾವಾಗ ಆಯಿತು, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನೂ ಪರಿಶೀಲನೆ ಮಾಡಬೇಕು. ಇದೆಲ್ಲವೂ ಕೂಡ ಆಗಬೇಕಾಗಿರುತ್ತೆ. ಬಟ್ ಅಷ್ಟು ಬೇಗ ಈಗ ಶೋರೂಮ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಸಹಜ ಅಂದರೆ ಈ ಒಂದು ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಹೊಸ ಕಾರು ಮಾಡುವಂಥದ್ದು ಅಥವಾ ಆ ಕಾರಿಗೆ ರಿಪೇರ್ ಮಾಡಿಸುವಂಥ ಒಂದು ಕೆಲಸ. ಬಟ್ ಇದಾಗಬೇಕು ಅಂತ ಹೇಳಿದ್ರೆ ಮೊದಲು ಪೊಲೀಸರು ಕೆಲಸಗಳು ಮುಗಿಬೇಕಲ್ಲ. ಅವರ ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಶಿಫ್ಟ್ ಮಾಡಿರುವಂಥದ್ದು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಕಿತ್ತೂರು ತಾಲೂಕಿನ ಆಂಬಡಗಟ್ಟಿ ಬಳಿ ಕಾರು ಅಪಘಾತ ಆಯಿತು ಇವತ್ತು. ಸೊ ಆ ಒಂದು ಕಾರು ಅಪಘಾತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂಜೂರ್ಡ್ ಆಗಿದ್ದರು. ನೋಡಿ, ಇನ್ನೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ತಕ್ಷಣಕ್ಕೆ ಬೇರೆ ಕಾರ್ನಲ್ಲಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಸ್ವಲ್ಪ ಮೂಗೇಟ್ ಬಿದ್ದಿದೆ, ಕೆಲವೊಂದಷ್ಟು ಪೆಟ್ಟುಗಳು ಬಿದ್ದಿವೆ ಅನ್ನುವಂಥದ್ದನ್ನು ವೈದ್ಯರು ತಿಳಿಸಿದ್ದಾರೆ. ಬೇರೆ ಇನ್ನೇನು ಹೆಚ್ಚು ಸೀರಿಯಸ್ ಆದಂಥ ಯಾವುದೇ ವಿಚಾರ ಇಲ್ಲ ಅಂತೇಳಿ. ಇನ್ನೊಂದು ಕಡೆ ಕಾರ್ ನೋಡ್ತಾ ಇದ್ರಿ, ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮುಂದಿನ ಬಾನೆಟ್ ಅಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸೀಟ್ ಬೆಲ್ಟ್ ಹಾಕಿದ್ರು, ಜೊತೆಗೆ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದಾಗಿ ಮುಂದೆ ಆಗಬೇಕಾದಂಥ ಒಂದು ಅನಾಹುತ ಇಲ್ಲಿ ತಪ್ಪಿದೆ ಅಂತ ಹೇಳ್ಬೋದು. ಡ್ರೈವರ್ ಪಕ್ಕದಲ್ಲೇ ಕುಳಿತಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಆದಂಥ ಸಂದರ್ಭದಲ್ಲಿ ಹಿಂಬದಿ ಸೀಟ್ನಲ್ಲಿ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಅವರು ಕೂತ್ಕೊಂಡಿದ್ರು. ಹಟ್ಟಿಹೊಳಿ ಏರ್ ಬ್ಯಾಗ್ ಓಪನ್ ಆಗಿ ಘೋರ ದುರಂತ ತಪ್ಪಿದಂತಾಗಿದೆ. ಇನ್ಫ್ಯಾಕ್ಟ್ ಏನಾದರೂ ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಏರ್ ಬ್ಯಾಗ್ ಓಪನ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಅನಾಹುತ ಸಂಭವಿಸ್ತಾ ಇತ್ತು ಅನ್ನುವಂಥದ್ದನ್ನು ಈಗ ಕಾರ್ ನೋಡಿದ್ರೆ ಇಂಥವ್ರಿಗೂ ಕೂಡ ಅದು ಗೊತ್ತಾಗುತ್ತೆ. ಕಾರ್ನಲ್ಲೇ ಹೆಬ್ಬಾಳ್ಕರ್ ಗನ್ಮ್ಯಾನ್ ಕೂಡ ಇದ್ದರು, ಅವ್ರಿಗೂ ಕೂಡ ಪೆಟ್ಟಾಗಿದೆ. ಸದ್ಯಕ್ಕೆ ಪ್ರಾಣಾಪಾಯದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ, ಡ್ರೈವರ್ ಜೊತೆಗೆ ಗನ್ಮ್ಯಾನ್ ಎಲ್ಲರೂ ಕೂಡ ಸದ್ಯಕ್ಕೆ ಪಾರಾಗಿದ್ದಾರೆ. ಬಟ್ ನಜ್ಜುಗುಜ್ಜಾಗಿರುವಂತಹ ಕಾರನ್ನು ಈಗ, ಆ ಇನೋವಾ ಕಾರನ್ನು ತಕ್ಷಣಕ್ಕೆ ಈಗ ಶೋರೂಮ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ.